ಹಲೋ ನಮಸ್ಕಾರ. ಏನಿವತ್ತು ಎಥ್ನಿಕ್ ವೇರ್ ಅಲ್ಲಿ ರೆಡಿ ಆಗ್ಬಿಟ್ಟಿದ್ದೀನಿ ಅನ್ಕೊಂತಾ ಇದ್ದೀರಾ? ಇವತ್ತಿನ ವಿಡಿಯೋ ಎಥ್ನಿಕ್ ವೇರ್ ಬಗ್ಗೆ. ಯುಗಾದಿ ಹಬ್ಬ ಬೇರೆ ಬಂತು, ಸೊ ನೀವು ನಿಮ್ಮ ಬಡ್ಜೆಟ್ ಅಲ್ಲಿ ಹೇಗೆ ಎಕ್ಸ್ಪೆನ್ಸಿವ್ ಆಗಿ ಕಾಣಬಹುದು ಅನ್ನೋ ಕೆಲವೊಂದಷ್ಟು ಬೇಸಿಕ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಮುಗಿಯೋವರೆಗೂ ನೋಡಿದ್ರೆ ನಾನು ನನ್ನ ಸೀರಿಯಲ್ ಅಲ್ಲಿ ಕಲ್ತು ಯೂಸ್ ಮಾಡ್ತಾ ಇರುವಂತಹ ಒಂದು ಡ್ರೆಸ್ಸಿಂಗ್ ಹ್ಯಾಕ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್. ನಾವು ನಮ್ಮ ಔಟ್ಫಿಟ್ ನ ಡಾಮಿನೆಂಟ್ ಕಲರ್ ಗೆ ಕಾಂಟ್ರಾಸ್ಟ್ ಆಗಿ ಆಕ್ಸೆಸರೀಸ್ ನ ವೇರ್ ಮಾಡಿದಾಗ ಅದು ನಮ್ಮನ್ನ ಯೂನಿಕ್ ಅಂಡ್ ಫ್ಯಾಷನಬಲ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಡ್ರೆಸ್ ಅಲ್ಲಿ ಡಾಮಿನೆಂಟ್ ಕಲರ್ ಬಂದು ಲ್ಯಾವೆಂಡರ್ ಬ್ಲೂ, ಅದರಲ್ಲಿ ರೆಡ್ ಕಲರ್ ಅಂತ ಅಂದ್ರೆ ದಿಸ್ ಬಾರ್ಡರ್ ಕಲರ್ ಅಲ್ಲಿ ಇರುವಂತಹ ಗೋಲ್ಡ್. ಸೊ ನೀವು ಈ ಕಲರ್ ನ ಪಿಕ್ ಮಾಡಿ ನಿಮ್ಮ ಇಯರಿಂಗ್ಸ್ ಅಥವಾ ಬ್ಯಾಂಗಲ್ಸ್, ವಾಚ್ ಅಂಡ್ ಬ್ಯಾಗ್ಸ್ ಅದೇ ಶೇಡ್ ಅಲ್ಲಿ ಯೂಸ್ ಮಾಡಿದಾಗ ಅದು ನಿಮ್ಮ ಓವರ್ ಆಲ್ ಲುಕ್ ನ ಎಲಿವೇಟ್ ಮಾಡುತ್ತೆ. ನಮ್ಗೆ ಆನ್ಲೈನ್ ಶಾಪಿಂಗ್ ಅಂದ ತಕ್ಷಣ ನೆನಪಾಗೋದು ಕೆಲವೊಂದಷ್ಟು ಆಪ್ಸ್ ಲೈಕ್ ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಜಾರಾ ಇದೆಲ್ಲದನ್ನು. ಅಂಡ್ ನಮ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ಅಥವಾ ಬಟ್ಟೆ ಇಷ್ಟ ಆಯ್ತು ಅಂದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಕಾರ್ಟ್ ಹಾಕಿ ಅದೇ ಆಪ್ ಅಲ್ಲಿ ಬೈ ಮಾಡ್ತೀವಿ. ಬಟ್ ದ ಟ್ರಿಕ್ ಇಸ್, ಆ ಒಂದು ಪ್ರಾಡಕ್ಟ್ ಅಥವಾ ಬಟ್ಟೆ ಸೆಲ್ಲರ್ ಯಾರು ಅಥವಾ ಯಾವ ಬ್ರ್ಯಾಂಡ್ ಅಂತ ಚೆಕ್ ಮಾಡಿ ನೀವು ಆ ಬ್ರ್ಯಾಂಡ್ ನ ವೆಬ್ಸೈಟ್ ಗೆ ಹೋಗಿ ಬ್ರೌಸ್ ಮಾಡಿದಾಗ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಜೊತೆ ಇನ್ನೂ ಅದೇ ರೀತಿಯ ಜಾಸ್ತಿ ಕಲೆಕ್ಷನ್ಸ್ ನಿಮ್ಗೆ ಶಾಪ್ ಮಾಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಟ್ರೈ ದಿಸ್ ಹ್ಯಾಕ್. ಬಿಂದೀಸ್ ನನಗೆ ಎನಿ ಡೇ ವೆಸ್ಟರ್ನ್ ವೇರ್ ಗಿಂತ ಎಥ್ನಿಕ್ ವೇರ್ ನನ್ನ ಮೋಸ್ಟ್ ಫೇವ್ರೇಟ್, ಬಿಕಾಸ್ ನಾನು ಅವಾಗ ಬಿಂದಿ ಯೂಸ್ ಮಾಡ್ಬೋದು ಅಂತ. ಬಿಂದಿ ಪ್ರತಿಯೊಬ್ಬರು ಲುಕ್ನು ಇಲ್ಲಿಂದ ಇಲ್ಲಿಗೆ ಸ್ಕೈ ರಾಕೆಟ್ ಮಾಡುತ್ತೆ. ನೀವು ಎಥ್ನಿಕ್ ವೇರ್ ಹಾಕೊಂಡಿದ್ದೀರಾ ಅಂದ್ರೆ ಪ್ಲೀಸ್ ಡು ನಾಟ್ ಇಗ್ನೋರ್ ಬಿಂದಿ. ಅದು ನಿಮ್ಮ ಫೇಸ್ ನ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುವಾಗ ಮಾಡುತ್ತೆ. ಇದು ಅಕಾರ್ಡಿಂಗ್ ಟು ಸೈನ್ಸ್ ಕೂಡ ನಾವು ಬಿಂದಿ ಇಟ್ಕೊಂಡಾಗ ಅದು ನಮ್ಮ ಮುಖನ ಸಿಮೆಟ್ರಿಕಲ್ ಆಗಿ ಕಾಣುವಾಗ ಮಾಡುತ್ತೆ. ಅಂಡ್ ಸಿಮೆಟ್ರಿಕಲ್ ಫೇಸಸ್ ಆರ್ ಆಲ್ವೇಸ್ ಅಟ್ರಾಕ್ಟಿವ್. ಯಾಕೆ ಗೊತ್ತಾ? ಸಿಮೆಟ್ರಿಕಲ್ ಅಂತ ಅಂದ್ರೆ ನಮ್ಮ ಮುಖದಲ್ಲಿ ಒಂದು ಇನ್ವಿಸಿಬಲ್ ಲೈನ್ ಫಾರ್ಮ್ ಆಗುತ್ತೆ, ಸೊ ದ್ಯಾಟ್ ನಮ್ಮ ಮುಖದ ಫೀಚರ್ಸ್ ಡಿಫ್ರೆನ್ಶಿಯೇಟ್ ಆಗಿ ಅದು ಹೈಲೈಟ್ ಆಗಿ ಕಾಣುವಾಗ ಮಾಡುತ್ತೆ. ಸೊ ಆಲ್ವೇಸ್ ವೇರ್ ಬಿಂದಿ. ಯಾವುದೇ ತರ ಬಿಂದಿ ಆದ್ರೂ ಪರವಾಗಿಲ್ಲ, ಕಲರ್ಫುಲ್ ಬಿಂದೀಸ್ ಅಥವಾ ಡಿಸೈನ್ ಇರುವಂತಹ ಬಿಂದೀಸ್ ಅಥವಾ ವೈಟ್ ಸ್ಟೋನ್ ಬಿಂದೀಸ್, ಎನಿಥಿಂಗ್, ಬಟ್ ಬಿಂದಿ ಇಸ್ ಮಸ್ಟ್. ನೀವು ಹೊರಗಡೆ ಎಲ್ಲೇ ಹೋಗುವಾಗ ನಿಮ್ಮ ಮೇಕಪ್ ಅಂಡ್ ನಿಮ್ಮ ಆಕ್ಸೆಸರೀಸ್ ನ ಆದಷ್ಟು ಮಿನಿಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾವು ಓವರ್ ಸ್ಟೈಲಿಂಗ್ ಮಾಡಿದಾಗ ಅದು ಜನರ ಅಟೆನ್ಷನ್ ನಮ್ಮಿಂದ ನಮ್ಮ ಸ್ಟೈಲಿಂಗ್ ಮೇಲೆ ಡಿಸ್ಟ್ರಾಕ್ಟ್ ಮಾಡುತ್ತೆ. ಅವಾಗ ನಮ್ಮ ಓನ್ ಸ್ಕಿನ್ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಆನ್ ದ ಅದರ್ ಹ್ಯಾಂಡ್, ನೀವು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ರೆಡಿ ಆದಾಗ ನಿಮ್ಮ ಸ್ಟೈಲ್ ಬಗ್ಗೆ ಇರುವಂತಹ ಒಂದು ಸೆನ್ಸ್ ಆಫ್ ಕ್ಲಾರಿಟಿ ಅಂಡ್ ಕಾನ್ಫಿಡೆನ್ಸ್ ನ ಪೋರ್ಟ್ರೇ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಸಿಗ್ನೇಚರ್ ಕಲರ್ ಇರುತ್ತೆ. ಸೊ ನೀವು ನಿಮ್ಮ ಸಿಗ್ನೇಚರ್ ಕಲರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಅಂದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಕಲರ್ಸ್ ನ ನೀವು ವೇರ್ ಮಾಡಿದಾಗ ನಿಮ್ಗೆ ಜಾಸ್ತಿ ಕಾಂಪ್ಲಿಮೆಂಟ್ ಸಿಕ್ಕಿರುತ್ತೆ. ಯು ವುಡ್ ಬಿ ಫೀಲಿಂಗ್ ಮಚ್ ಪ್ರಿಟಿಯರ್ ಅಂಡ್ ನಿಮ್ಮ ಫೋಟೋಸ್, ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ಆ ಒಂದು ರೈಟ್ ಕಲರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಐ ಥಿಂಕ್ ನನ್ನ ಸಿಗ್ನೇಚರ್ ಕಲರ್ ಬಂದು ದಿಸ್ ಲ್ಯಾವೆಂಡರ್ ಬ್ಲೂ. ಇದು ನನ್ನ ಸ್ಕಿನ್ ಟೋನ್, ನನ್ನ ಹೇರ್ ಕಲರ್, ನನ್ನ ಐ ಕಲರ್ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತೆ. ಹೈಸ್ಕೂಲ್ ಡೇಸ್ ಇಂದ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಕಲರ್. ಸೊ ಯಾ, ಫಾರ್ ಎಕ್ಸಾಂಪಲ್, ನಿಮ್ಮ ರೈಟ್ ಕಲರ್ ಬ್ಲೂ ಅಂತ ಅಂದ್ರೆ ಜಾಸ್ತಿ ಅದರ ಶೇಡ್ಸ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಟ್ ಕುಡ್ ಬಿ ವೈಲೆಟ್ ಅಥವಾ ಪರ್ಪಲ್, ಡಾರ್ಕ್ ಬ್ಲೂ, ನೇವಿ ಬ್ಲೂ, ಸ್ಕೈ ಬ್ಲೂ, ಈ ತರ. ನಿಮ್ಮ ಬಿಗ್ ಇವೆಂಟ್ ಇದ್ದಾಗ ನಿಮ್ಮ ಸಿಗ್ನೇಚರ್ ಕಲರ್ ಯೂಸ್ ಮಾಡೋದ್ರಿಂದ ಯು ವಿಲ್ ಅಪಿಯರ್ ಮಚ್ ಕಾನ್ಫಿಡೆಂಟ್. ನಾವು ಯೂಶಲಿ ಸಲ್ವಾರ್ ಅಥವಾ ಚೂಡಿದಾರ್ ವೇರ್ ಮಾಡಿದಾಗ ದುಪ್ಪಟ್ಟಾಗೆ ಲೀಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ನಾವು ನಮ್ಮ ಮೇಕಪ್, ಹೇರ್ ಎಲ್ಲ ರೆಡಿ ಆದ್ಮೇಲೆ ಹೇಗೆ ಬ್ಯಾಗ್ ಹಾಕೊಂಡು ಹೋಗ್ತೀವಿ ಆ ತರ ದುಪ್ಪಟ್ಟನ ಸಿಂಪಲ್ ಆಗಿ ಒಂದು ಹಾಕೊಂಡು ಹೋಗ್ತೀವಿ. ಬಟ್ ಅವಾಯ್ಡ್ ಡೂಯಿಂಗ್ ದ್ಯಾಟ್. ನೀವು ನಿಮ್ಮ ದುಪ್ಪಟ್ಟನ ಕ್ರಿಯೇಟಿವ್ ಆಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ದುಪ್ಪಟ್ಟನ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದಾಗ ಅದು ನಿಮಗೆ ಡಿಫ್ರೆಂಟ್ ಲುಕ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಫ್ ಯು ಆರ್ ವೇರಿಂಗ್ ದುಪ್ಪಟ್ಟ ಲೈಕ್ ದಿಸ್, ಅದು ನಿಮಗೆ ಒಂದು ಯಂಗರ್ ಲುಕ್ ಕೊಡುತ್ತೆ. ಸೊ ಆ ರೀತಿ ನಿಮ್ಮ ದುಪ್ಪಟ್ಟಾಸ್ನ ಆದಷ್ಟು ಕ್ರಿಯೇಟಿವ್ ಆಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದಟ್ ನೀವು ನಿಮ್ಮ ಹಳೆ ಡ್ರೆಸ್ಗೆ ದುಪ್ಪಟ್ಟನ ಡಿಫ್ರೆಂಟ್ ಆಗಿ ವೇರ್ ಮಾಡಿದಾಗ ಅದೇ ಒಂದು ಹೊಸ ಡ್ರೆಸ್ ಅನ್ನೋ ಇಂಪ್ರೆಷನ್ ಕೊಡುತ್ತೆ. ಟೈಮ್ ಫಾರ್ ಬೋನಸ್ ಟಿಪ್. ನಾನು ನನ್ನ ಸೀರಿಯಲ್ ಅಲ್ಲಿ ಸ್ಟೈಲಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕಲ್ತಿರೋದು ಏನಂದ್ರೆ, ಡೇ ಟೈಮ್ ಅಲ್ಲಿ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಆದಷ್ಟು ಲೈಟ್ ಕಲರ್ ಅಂಡ್ ಆಲ್ಸೋ ಲೈಟ್ ಫ್ಯಾಬ್ರಿಕ್ ನ ಯೂಸ್ ಮಾಡಿ. ಲೈಕ್ ಬ್ರೀದಬಲ್ ಕಾಟನ್ ಇನ್ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡಿ. ಅಂಡ್ ನೈಟ್ ಟೈಮ್ ಯಾವುದು ಫಂಕ್ಷನ್ ಅಥವಾ ಪಾರ್ಟಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಅವಾಗ ಸ್ವಲ್ಪ ಹೆವಿ ಫ್ಯಾಬ್ರಿಕ್ ಅಂಡ್ ಡಾರ್ಕ್ ಕಲರ್ಸ್ ನ ಯೂಸ್ ಮಾಡಿ. ಲೈಕ್ ಪಿಂಕ್, ಆರೆಂಜ್, ಡಾರ್ಕ್ ಯೆಲ್ಲೋ. ಫ್ಯಾಬ್ರಿಕ್ ಅಲ್ಲಿ ಯು ಕ್ಯಾನ್ ಯೂಸ್ ಸಿಲ್ಕ್ ಅಂಡ್ ಸ್ಯಾಟಿನ್, ಈ ತರ. ಈ ರೀತಿ ನೀವು ರೈಟ್ ಟೈಮ್ ಅಲ್ಲಿ ರೈಟ್ ಕಲರ್ಸ್ ಅಂಡ್ ಫ್ಯಾಬ್ರಿಕ್ ಯೂಸ್ ಮಾಡಿದಾಗ ತುಂಬಾ ಕಂಫರ್ಟೇಬಲ್ ಅಂಡ್ ಫ್ಯಾಷನಬಲ್ ಆಗಿರುತ್ತೆ. ಈ ಎಲ್ಲ ಸ್ಟೈಲಿಂಗ್ ಟಿಪ್ಸ್ ನಾನು ನನ್ನ ಲೈಫ್ ಅಲ್ಲೂ ಪ್ರತಿ ದಿವಸ ಫಾಲೋ ಮಾಡ್ತಾ ಇದ್ದೀನಿ. ಅಂಡ್ ಐ ರಿಯಲಿ ಹೋಪ್ ನಿಮ್ಗೂ ಈ ಎಲ್ಲ ಟಿಪ್ಸ್ ಹೆಲ್ಪ್ಫುಲ್ ಆಗಿತ್ತು ಅಂತ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಕ್ಯಾಟಗರೀಸ್ಗೂ ಪ್ರತಿಯೊಂದು ಪ್ಲೇ ಲಿಸ್ಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ದಿಸ್ ವಿಡಿಯೋ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಫ್ಯಾಷನ್. ಇದು ಬಿಟ್ಟು ಸೆಲ್ಫ್ ಡೆವಲಪ್ಮೆಂಟ್, ಬ್ಯೂಟಿ ಹ್ಯಾಕ್ಸ್ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ. ಅಂಡ್ ನಿಮ್ಗೆ ಯಾವ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ ಅಂಡ್ ಯಾವ ಪರ್ಟಿಕ್ಯುಲರ್ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂಡ್ ಹೆಲ್ಪ್ಫುಲ್ ಅನ್ಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ.
ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್, ಟೇಕ್ ಕೇರ್, ಬಾಯ್.